ಮ್ಯಾಗಿ ತಿಂದು ಬೋರ್ ಆಗಿದೆಯಾ? ಮ್ಯಾಗಿಂದನೇ ಕಂಡುಹಿಡಿದಿರೋ ಹೊಸ ರೆಸಿಪಿ ಮ್ಯಾಗಿ ಪಕೋಡ ಹೇಗೆ ಮಾಡೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ಕೊಡ್ತೀನಿ. ಬನ್ನಿ ಗಾಯ್ಸ್, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಸ್ಟವ್ ಆನ್ ಮಾಡಿ ಒಂದು ಪಾತ್ರೆಯಲ್ಲಿ ಒಂದು ಗ್ಲಾಸ್ ನೀರು ಹಾಕೋಬೇಕು. ನೀರು ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು. ಇವಾಗ ಕುದ್ದಿರೋಂಥ ನೀರಿಗೆ ಒಂದು ಪ್ಯಾಕೆಟ್ ಮ್ಯಾಗಿ ತೊಗೋಬೇಕು. ನಾವು ಒಂದೇ ಪ್ಯಾಕೆಟ್ ತೊಗೊಂಡಿದ್ದೀನಿ. ಇದರಲ್ಲಿ ಸುಮಾರಷ್ಟು ಪಕೋಡ ಆಗುತ್ತೆ. ಚೆನ್ನಾಗಿ ನೀರು ಕುದ್ದಾದ್ಮೇಲೆ ಮ್ಯಾಗಿ ಹಾಕ್ಕೋಬೇಕು. ಇವಾಗ ನೆಕ್ಸ್ಟು ಅದು ಪ್ಯಾಕೆಟಲ್ಲಿ ಕೊಟ್ಟಿರ್ತಾರಲ್ಲ ಮ್ಯಾಗಿ ಮಸಾಲ ಪ್ಯಾಕೆಟು, ಅದನ್ನು ಇವಾಗ ಇದಕ್ಕೆ ಸೇರಿಸ್ಕೋಬೇಕು. ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮನೇಲಿ ರೆಗ್ಯುಲರ್ ಆಗಿ ಮ್ಯಾಗಿ ಮಾಡ್ಕೊಂಡು ತಿಂತೀರಾ, ಆದರೆ ಈ ಥರ ನಾ ಇವತ್ತು ಹೇಳಿಕೊಟ್ಟಿರೋಂಥ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ನೋಡಿ. ಚಿಕ್ಕವರಿಂದನೂ ಹಿಡಿದು ದೊಡ್ಡವರಿಂದನೂ ಈ ರೆಸಿಪಿನ ಇಷ್ಟಪಡ್ತೀರಾ ಮತ್ತು ಪದೇ ಪದೇ ಮಾಡ್ಕೊಂಡು ತಿಂತೀರಾ. ಇವಾಗ ಇದನ್ನು ಚೆನ್ನಾಗಿ ಬಿಡಬೇಕು. ಅಂದರೆ ಇದನ್ನ ಸ್ವಲ್ಪ ಗಟ್ಟಿಯಾಗಿ ಬೇಯಿಸಬೇಕು. ಯಾಕಂತಂದರೆ ಅದು ಪಕೋಡ ಮಾಡೋಕ್ಕೆ ಸರಿಯಾಗಿ ಆಗೋದಿಲ್ಲ. ಇವಾಗ ಇದು ಚೆನ್ನಾಗಿ ಕುದಿಯೋಕ್ಕೆ ಬಿಡೋಣ. ಇವಾಗ ಚೆನ್ನಾಗಿ ಬೇಯ್ತಾ ಇದೆ. ಇದು 2 ಮಿನಿಟ್ಸ್ ಮ್ಯಾಗಿ ಮಾಡಿಕೊಂಡ್ರೆ 5 ಮಿನಿಟ್ಸಲ್ಲಿ ಪಕೋಡ ಮಾಡ್ಬೋದು. ಅಷ್ಟು ಚೆನ್ನಾಗಿ ಇದು ರೆಸಿಪಿ ಆಗುತ್ತೆ. ಸೊ ನೋಡಿ, ಇವಾಗ ಸ್ವಲ್ಪ ಗಟ್ಟಿ ಇದೆ ಇದು ಮ್ಯಾಗಿ ನೋಡೋಕ್ಕೆ. ಅದಕ್ಕೆ ಸ್ವಲ್ಪ ನೀರು ಕಡಿಮೆ ಇಟ್ಕೊಂಡಿದ್ದೆ ನಾನು. ಸ್ವಲ್ಪ ನೀರು ಕಡಿಮೆನೇ ಹಾಕ್ಕೊಳ್ಳಿ. ಇವಾಗೆಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಪಾತ್ರೆಯಿಂದ ಒಂದು ತಟ್ಟೆಗೆ ತೊಗೊಂಡು ಸ್ವಲ್ಪ ತಣ್ಣಗೆ ಹಾಕಿಬಿಡ್ಬೇಕು ಇದನ್ನ. ಇದೇನಿದು ಮ್ಯಾಗಿ ಪಕೋಡ ಮಾಡ್ತಾನೆ ಅಂತ ಹೇಳಿದ್ದು ಮ್ಯಾಗಿ ರೆಸಿಪಿ ಹೇಳ್ಕೊಡ್ತಿದ್ದಾಳೆ ಅಂತಂದು ತಿಳ್ಕೊಬೇಡಿ. ಸೊ ಮುಂದೆ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಇದೆ ವಿಡಿಯೋ. ಸೊ ಎಲ್ಲೂ ಮಿಸ್ ಮಾಡಬೇಡಿ. ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಲೈಕ್ ಮಾಡಿ. ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದು ಕೂಲ್ ಆಗೋ ತನಕ ವೇಟ್ ಮಾಡಬೇಕು. ಇವಾಗ ಬಿಸಿ ಇದೆ, ಅದಕ್ಕೆ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಇವಾಗ ನೋಡಿ, ಮ್ಯಾಗಿ ಹೀಗೆ ತರಿಯಾಗಿರಬೇಕು. ನೀರೆಲ್ಲ ಒಣಗಿರಬೇಕು ಪೂರ್ಣವಾಗಿ. ಆಮೇಲೆ ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಸೇರ್ಕೋಬೇಕು. ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಇಲ್ಲ, ಮನೆಯಲ್ಲೇ ಇರೋ ಸಾಮಗ್ರಿಗಳನ್ನ ಯೂಸ್ ಮಾಡಿಕೊಂಡು ಆರಾಮಾಗಿ 10 ನಿಮಿಷದಲ್ಲೇ ಮಾಡ್ಕೋಬೋದು. ಅಷ್ಟು ಈಸಿ ರೆಸಿಪಿ ಇದು. ಸಂಜೆ ಮಕ್ಕಳು ಮನೆಗೆ ಬಂದಾಗ ಅವ್ರಿಗೆ ಮಾಡಿಕೊಡ್ಬೋದು. ಅಷ್ಟು ಈಸಿ ಸ್ನ್ಯಾಕ್ಸ್ ಇದೆ. ಇವಾಗ ನಾನು ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಸಣ್ಣದಾಗಿ ಕಟ್ ಮಾಡ್ಕೊಂಡಿರ್ಬೋದು, ಇಲ್ಲಾಂದರೆ ಹಾಗೆ ಉದ್ದಕ್ಕೆ ಪಕೋಡಕ್ಕೆ ಮಾಡ್ತಾವಲ್ಲ ಆ ಥರನೂ ಈರುಳ್ಳಿ ಕಟ್ ಮಾಡ್ಕೋಬೋದು. ಮತ್ತು 2 ಹಸಿಮೆಣಸು ತೊಗೊಂಡಿದ್ದೀನಿ ನಾನು, ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು. ನೆಕ್ಸ್ಟ್ ಇದಕ್ಕೆ ಉಪ್ಪು ಹಾಕೋತಾ ಇದ್ದೀನಿ. ಮ್ಯಾಗಿಲಿ ಮಸಾಲದಲ್ಲಿ ಸ್ವಲ್ಪ ಉಪ್ಪಿರುತ್ತೆ, ಸ್ವಲ್ಪ ಉಪ್ಪು ನೋಡ್ಕೊಂಡು ಹಾಕ್ಕೋಬೇಕು, ಇಲ್ಲ ಜಾಸ್ತಿ ಆಗಿಬಿಡುತ್ತೆ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ಳಿ ಟೇಸ್ಟಿಗೆ ತಕ್ಕಂಗೆ. ಹಾಗೆ ಸ್ವಲ್ಪ ಅಚ್ಚ ಖಾರ ಪುಡಿ ಅಂದರೆ ಮೆಣಸಿನ ಪುಡಿನ ಹಾಕ್ಕೊಳ್ಳಿ, ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು. ಅರ್ಧ ಸ್ಪೂನು ಗರಂ ಮಸಾಲ ಹಾಕ್ಕೊಳ್ಳಿ. ಇದಕ್ಕೆ ಮೇನ್ ಬೇಕಾಗಿರೋದು ಕಡಲೆ ಹಿಟ್ಟು. ಅರ್ಧ ಬೌಲ್ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಈಗ ಒಂದು 4 ಸ್ಪೂನ್ ಕಡಲೆ ಹಿಟ್ಟು ಹಾಕ್ಕೋತಾ ಇದ್ದೀನಿ.
ಕಡೆಗೆ ಬೇಕಾದ್ರೆ ನೀವು ಮಿಕ್ಸ್ ಮಾಡ್ಕೊಳ್ಳುವಾಗ ಕಡಿಮೆ ಬಿದ್ದರೆ ಮತ್ತೆ ನೋಡ್ಕೊಂಡು ಹಾಕ್ಕೊಂಡ್ರಾಯ್ತು. ನೆಕ್ಸ್ಟ್ ಇವಾಗ ನಾನು ಅಕ್ಕಿ ಹಿಟ್ಟು ಹಾಕ್ಕೋತಾ ಇದ್ದೀನಿ. ಅಕ್ಕಿ ಕ್ರಿಸ್ಪಿಯಾಗಿ ಬರೋಕ್ಕೆ, ಪಕೋಡ ಕ್ರಿಸ್ಪಿಯಾಗಿ ಬರೋಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ 2 ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ಕೋತಾ ಇದ್ದೀನಿ. ಇವಾಗ ಇದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದ್ಸಲ ನಿಮ್ಮ ಮಕ್ಳಿಗೆ ಮಾಡಿ ನೋಡಿ, ಪದೇ ಪದೇ ಮಾಡಿಸ್ಕೊಂಡು ತಿಂತಾರೆ. ಆ ಥರ ಒಳ್ಳೆ ಆಗುತ್ತೆ ಇದು ಪಕೋಡ. ಹಾಗೆ ಬೇಗ ಕೂಡ ಆಗುತ್ತೆ. ಸ್ವಲ್ಪ ಹಿಟ್ಟು ಕಡಿಮೆ ಆಗಿತ್ತು, ಮತ್ತೆ ಇದನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಅರ್ಧ ಬೌಲು ಕಡಲೆ ಹಿಟ್ಟು ಬೇಕೇ ಬೇಕು ಇದಕ್ಕೆ. ಇವಾಗ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಬೇಕಾದಷ್ಟು ನೀರು ಹಾಕ್ಕೊಳ್ಳಿ, ಅಂದರೆ ಸ್ವಲ್ಪ ಗಟ್ಟಿ ಇರುತ್ತಲ್ಲ ನೋಡ್ಕೊಂಡು ನೀರು ಹಾಕ್ಕೊಳ್ಬೇಕು. ತುಂಬ ತೆಳು ಮಾಡ್ಕೋಬೇಡಿ. ಪಕೋಡ ಬರುತ್ತಲ್ಲ ಅದಕ್ಕೆ ಇದು ಮಾಡ್ಕೋಬೇಕು, ಮಿಕ್ಸ್ ಮಾಡ್ಕೋಬೇಕು. ಇದನ್ನ ಚೆನ್ನಾಗಿ ಕಲಸಿದ ಮೇಲೆ ಈ ಹದಕ್ಕೆ ಬರಬೇಕು. ಈಗ ಜುಲಿ ಮಾಡ್ತೀವಲ್ಲ ಪಕೋಡ, ಆ ಹದಕ್ಕೆ ಬರಬೇಕು. ಇವಾಗ ಇದು ರೆಡಿ ಆಗಿದೆ. ಇವಾಗ ನೆಕ್ಸ್ಟು ಒಂದು ಪಾತ್ರೆಯಲ್ಲಿ ಎಣ್ಣೆ ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಳ್ಳೋಣ. ಇವಾಗ ಇದು ಎಣ್ಣೆ ಬಿಸಿಯಾಗಿದೆ. ಇದಕ್ಕೆ ಇವಾಗ ಕಲಿಸ್ಕೊಂಡಿರೋ ಹಿಟ್ಟಿದೆಯಲ್ಲ ಅದನ್ನು ಸಣ್ಣ ಸಣ್ಣ ಉಂಡೆಗಳಾಗಿ ಬಿಡಬೇಕು. ಇವಾಗ ಎಣ್ಣೆ ಬಿಸಿ ಆದಮೇಲೆ ಬಿಡಿ, ಕ್ರಿಸ್ಪಿಯಾಗಿ ಬರುತ್ತೆ. ಈಗ ಇದನ್ನು ಒಂದೊಂದೇ ಬಿಟ್ಕೊಳ್ಳೋಣ. ಈಗ ಇದನ್ನ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಈ ಥರ ಗೋಲ್ಡನ್ ಬ್ರೌನ್ ಬರೋ ತನಕನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಇದು ರೆಡಿಯಾಗಿದೆ. ಸೊ ಇದನ್ನ ಪ್ಲೇಟಿಗೆ ಸರ್ವ್ ಮಾಡ್ಕೊಂಡು ಬನ್ನಿ. ಇಂಥ ಒಳ್ಳೆಯ ಸ್ನ್ಯಾಕ್ಸಿಗೆ ಮತ್ತು ಹೆಲ್ದಿ ರೆಸಿಪಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಮತ್ತು ಮಿಕ್ಕಿದ್ದ ಹಿಟ್ಟನ್ನ ಮತ್ತೆ ಬಿಡ್ಕೊತಾ ಇದ್ದೀನಿ. ಇದು ಏನೇ ಇಲ್ಲ ಅಂದರೆ ಒಂದು ಮ್ಯಾಗಿ ಪ್ಯಾಕೆಟಲ್ಲಿ ಸುಮಾರು 4-5 ಜನಕ್ಕಾಗುತ್ತೆ. ಅಷ್ಟೊಂದು ಇದಾಗುತ್ತೆ, ಜಾಸ್ತಿ ಆಗುತ್ತೆ ಇದು. ಸೊ ಕಡಿಮೆ ಬಜೆಟಲ್ಲಿ ಮನೆಯಲ್ಲಿರೋ ಸಾಮಾನನ್ನೇ ಯೂಸ್ ಮಾಡಿಕೊಂಡು ಸಂಜೆ ಈಸಿಯಾಗಿ ಮಾಡ್ಕೋಬೋದು. ಒಂದ್ಸಲ ಮಾಡಿ ಹೇಗಿತ್ತಂತ ನನಗೆ ಕಮೆಂಟ್ ಮಾಡಿ.
ಇವಾಗ ನಮ್ಮ ಕ್ರಿಸ್ಪಿ ಮ್ಯಾಗಿ ಪಕೋಡ ರೆಡಿ ಆಯಿತು. ಇದನ್ನು ಟೊಮೆಟೊ ಸಾಸ್ ಜೊತೆಗೆ ಇಲ್ಲ ಗ್ರೀನ್ ಬೋದು. ಒಂದ್ಸಲ ಟ್ರೈ ಮಾಡಿ ಹೇಗಿತ್ತಂತ ನನಗೆ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋ ಸಿಗೋಣ. ಬಾಯ್, ಟೇಕ್ ಕೇರ್.